ಅಯ್ಯೋ ಪೊದ್ದು ಅವಾಗಿಂದ ಕರ್ಕೊಬತ್ತಾ ಇದೀಯಾ. ಎಲ್ಗೆ 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 ಅಂತ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ. ಬನ್ನಿ 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 ಅಂತ ಹೇಳ್ಬಿಟ್ಟು ಸುಮ್ಕೆನೇ ಕರ್ಕೊಂಡು ಹೋಗ್ತಾ ಇದ್ದೀರಾ. ಅಲ್ಲ ಕಣವ, ಯಾಕೆ ಬೇಕು ನಿಮ್ಮ ಮನೆ ಕರ್ಕೊಂಡು ಹೋಗ್ತಿದ್ಯಾ ಏನು? ಹಾಂ, ಏನಾರ ಸರ್ಪ್ರೈಸಾ ಏನು? ಹಾಂ, ನಮ್ಮ ಅಕ್ಕನ ಮಗಳು ಇಷ್ಟು ಖುಷಿಯಾಗಿರೋದು ನಾನು ನೋಡೇ ಇಲ್ಲ ಬಿಡು. ಎಷ್ಟು ಖುಷಿಯಾಗಿದೆಯಾ ನೀನಂತೂ. ನಿನ್ನ ಗಂಡನೂ ಅಷ್ಟೇ ಸಂದಕ್ಕೆ ನೋಡ್ಕೊಂತಾನೆ, ಸಂಸಾರನೂ ಅಷ್ಟೇ ಸಂದಕೈತೆ ನಿಂದು. ಹಾಂ, ಇನ್ನೇನವ ಬೇಕು? ಹಾಂ, ಖುಷಿಯಾಗಿ ಆರಾಮಾಗಿರಬೇಕು. ಹಾಂ, ಈಗ ನಾನು ಎಲ್ಲೂ ಕರ್ಕೊಂಡು ಹೋಗ್ತಿದ್ಯಾ ಅಂತ ನೀನು ಹೇಳ್ಬೇಕು. ಮಾವ, ನಾನು ಕರ್ಕೊಂಡೋಯ್ತೀನಿ. ನಾನೇ ನಿಮ್ಮನ್ನ ಕಾಡು ಕರ್ಕೊಂಡೋಗಿ ನಿಮ್ಮನ್ನ ಕಾಡಾಗಿ ಬಿಟ್ಬಿಟ್ಟು ಕಾಡಾಗೆ ಇರ್ರಿ ಅಂತ ಹೇಳ್ಬಿಟ್ಟು ನಾನೇನು ಬರೋಕ್ಕಿಲ್ಲ, ಸರಿನಾ? ನಾನು ನಿಮ್ಮನ್ನ ಎಲ್ಗೋ ಕರ್ಕೊಂಡೋಯ್ತೀನಿ, ಸುಮ್ಕೇನಿಯ ಬನ್ನಿ. ನಿಮಗೂ ಇಷ್ಟ ಆಯ್ತದೆ ಅಂತ ಅಂದ್ಕೊಂಡಿದ್ದೀನಿ. ನನಗಿಂತ ಇಷ್ಟ ಆಗ್ದಂಗೂ ಇರ್ಬೋದೇನೋ, ಆದ್ರೂ ನಾನು ನೀವು ಬೈಯಕ್ಕಿಲ್ಲ ಅನ್ನೋ ನಂಬಿಕೆ ಮೇಲೆ ನಿಮ್ಮನ್ನ ಕರ್ಕೊಂಡೋಯ್ತಾ ಇದ್ದೀನಿ. ಬನ್ನಿ ಹೋಗೋಣ. ಆಮೇಕಿಂದ ಅಲ್ಲಿ ಹೋದ್ಮೇಲೆ ಎಲ್ಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನೀವೇನಿಯ ನೋಡಿವ್ರಂತೆ. ಬರ್ರಿ ಹೋಗೋಣ. ಸುಮ್ಮನೆ ದಾರಿ ಉದ್ದಕ್ಕೂ ಎಲ್ಲೋಯ್ತಿದ್ದೀವಿ ಅಂತ ಮಾತ್ರ ಕೇಳಬೇಡಿ. ಸರಿ ಕಣವ, ಆಯ್ತು. ನೀನು ಎಲ್ಲೂ ಕರ್ಕೊಂಡೋದ್ರು ನಾನು ಎಲ್ಲೂ ಕರ್ಕೊಂಡೋದ್ರೂ ಬರ್ತೀನಿ. ಯಾಕೆ ಅಂತಂದ್ರೆ ಕೇಳೋಕ್ಕಿಲ್ಲ. ಈಗ ನಡುವೆ ನನಗಂತೂ ಸ್ವಲ್ಪ ನೆಮ್ಮದಿನ ಸಿಕ್ಕೈತೆ, ನೆಮ್ಮದಿಯಾಗಿದ್ದೀನಿ ಇವಾಗ. ಅಂತಂದರೆ ನೀನು ನನಗಂತೂ ಬೇಜಾರು ಮಾಡೋಕ್ಕಿಲ್ಲ ಅಂತ ನಂಗೆ ಸಂದಾಗ ಗೊತ್ತು. ನೋಡಿ ಅದೆಲ್ಲೂ ಕರ್ಕೊಂಡೋಯ್ತೀಯೋ ನೋಡಿ, ನಾನು ಅತ್ತಾಗ ಬರ್ತೀನಿ. ಇದು ಯಾರ ಮನೆ ಪೊದ್ದು? ಯಾರ ಮನೆನವ ಇದು? ನೀವೇ ಹೇಳಿ, ಇದು ಯಾರ ಮನೆ ಇರ್ಬೋದು ಅಂತ ಹೇಳ್ಬಿಟ್ಟು. ಹಾಂ ಪಾಪ, ನಿಮ್ಗೆ ಎಲ್ಲಿ ಗೊತ್ತಿರ್ತದೆ ಹೇಳಿ. ಅಯ್ಯೋ, ನಿಮ್ಮ ನೆಂಟ್ರ ಮನೆಯಾ ಇಲ್ಲ ಯಾರ ಮನೆ ಅಂತಂತೂ ನನಗಂತೂ ಗೊತ್ತಾಯ್ತಿಲ್ಲ ಬಾ. ಸುಮ್ಮನೆ ಕರ್ಕೊಂಬಂದ್ಬಿಟ್ಟೆ ನನ್ನಂತೂ. ಅಯ್ಯೋ ಮೊಮ್ಮಗಳೇ, ನೀನು? ನೀನಂತೂ ಬತ್ತಿಯಾ 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 ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾನೇ ಇತ್ತು. ನಾನು ಕಾಯ್ಕೊಂಡು ನೀನು ಬತ್ತಿಯಾ 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 ಅಂತ ಹೇಳ್ಬಿಟ್ಟು ಕಾಯ್ಕೊಂಡೇ ಇದ್ದೆ. ಆದ್ರೆ ನೀನು ಬರ್ಲೇ ಇಲ್ಲ. ಇವಾಗಾದ್ರೂ ಬಂತಲ್ಲ ತಾತ. ತಾತ ನನಗೋಸ್ಕರ ಅಂತ ಏನ್ ತಗೊಂಡ್ಬಂದಿದ್ಯಾ? ಚಾಕ್ಲೇಟ್ ತಗೊಂಡ್ಬಂದಿದ್ಯಾ? ಬಿಸ್ಕೆಟ್ ತಗೊಂಡ್ಬಂದಿದ್ಯಾ? ಏನ್ ತಗೊಂಡ್ಬಂದಿದ್ಯಾ? ತಾತ ನೀನಂತೂ ಬಂದಲ್ಲ, ಅಷ್ಟೇ ಸಾಕು. ಪದ್ದು ಆಂಟಿ ತುಂಬಾನೇ ಒಳ್ಳೇದು. ನಂಗೆ ಹೇಳ್ಬಿಟ್ಟು ಹೋಗಿತ್ತು, ನಿನ್ ತಾತನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು. ಕೊನೆಗೂ ತಾತನ ಕರ್ಕೊಂಡ್ ಬಂತು. ಅಯ್ಯೋ ಮೊಮ್ಮಗಳೇ, ಹೆಂಗಿದ್ಯವ? ಸಂದಕ್ಕಿದ್ಯನವ? ಓ ಬೊಂಬಾಟ ಜೀವನಿ ತಾತ. ನೀನ್ ಪಾಪ ಸಣ್ಣ ಕಗೋಗ್ಬಿಟ್ಟಿದ್ಯಾ. ಹಾಂ, ಈಗ ನೀನು ನೋಡಿದ್ನಲ್ಲ, ಮತ್ತೆ ನಾನು ದಪ್ಪು ಕಾಯ್ತೀನಿ ಬಿಡು. ತಾತ ನಿನ್ನ ಹತ್ರ ನನಗೆ ಎಷ್ಟೊಂದು ಮಾತಾಡ್ಬೇಕು ಗೊತ್ತಾ ತಾತ? ನಿನ್ನ ಹತ್ರ ಜಾಸ್ತಿ ಮಾತಾಡ್ಬೇಕು ತಾತ. ನಾನಂತೂ ಜಾಸ್ತಿ ಮಾತಾಡ್ಬೇಕು. ಅಪ್ಪ ಪಾರಿನ್ಗೆ ಹೋಗೈತಂತೆ. ಪಾರಿನ್ಗೆ ಬರೋಕೆ ಇನ್ನೂ 2 ವರ್ಷ ಆಯ್ತದಂತೆ, ಆಮೇಲೆ ಬರ್ತದಂತೆ. ಅಮ್ಮ ಹಂಗಂತ ಹೇಳ್ತು. ಆರಾಮಾಗಿರು, ಏನಾಗಕ್ಕಿಲ್ಲ, ಬರ್ತದೆ ಅಂತ ತಾತ. ನಿನಗೆ ಗೊತ್ತಾ ತಾತ? ನಿಂಗೆ ಹೇಳಿದಂಗೆ ಹೋಗ್ಬಿಟ್ಟೈತೆ ನೋಡು ಅಪ್ಪ. ನೀನ್ ಅಪ್ಪಂಗೆ ಸರಿಯಾಗಿ ಹೊಡಿಬೇಕು ಬಂದ್ಮೇಲೆ ನನಗೂ ಹೇಳಿಲ್ಲ. ಅಯ್ಯೋ ಮೊಮ್ಮಗಳೇ, ನೀವನ್ನೆಲ್ಲ ಬಿಟ್ಬಿಟ್ಟು ದೂರ ಹೋಗಿ ತಿಯಪ್ ಮಾಡಿಬಿಟ್ಟೆ ಒಂದೊಂದ್ಕಿತ ಕೊಳ್ಳೆ ಕಿತ್ಕೊಂಬಂದಂಗೆ ಆಯ್ತದೆ. ಪದ್ದು, ನನ್ನ ಮೊಮ್ಮಗಳು ತ ಕರ್ಕೊಂಬಂದಿದ್ದಕ್ಕೆ ನಂಗೆ ಭಾಳ ಸಂತೋಷ ಆಯ್ತೈತೆ. ನಂಗೆ ಭಾಳ ಅಂದರೆ ಭಾಳ ಸಂತೋಷ ಆಯ್ತೈತೆ. ನನಗೇನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಮಾವ, ರಾತ್ರಿ ಎಲ್ಲ ನೀವು ನಿಮ್ಮ ಮೊಮ್ಮಗಳನ್ನ ಹಂಗೆನ್ನೆ ಅತ್ತೆನ ನಿಮ್ಮ ಮಗುನ ಎಲ್ಲರೂ ರಾತ್ರಿ ಎಲ್ಲ ನೀವು ಕನ್ವರ್ಸೋದು ನೋಡಿದೆ ನಾನು. ಸುಮ್ಮನೆ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಾಗ ನೀವು ರಾಣಿ ರಾಣಿ ಮೊಮ್ಮಗಳೇ ಬಾಮ್ಮ ಅಂತ ಹೇಳ್ಬಿಟ್ಟು ನೀವಂತೂ ಕನ್ವರ್ಸ್ತಾನೆ ಇದ್ರಿ ರಾತ್ರಿ ಎಲ್ಲನೂ. ಅದನ್ನ ನೋಡಿ ನನಗೆ ಗೊತ್ತಾಯ್ತು, ನಿಮ್ಮ ಮನ್ಸಿಗೆ ಇನ್ನೂ ಅತ್ತೆ ಮೊಮ್ಮಗಳು ಮಗ ಎಲ್ಲರೂ ಅವರೇ. ಆದರೆ ಮ್ಯಾಲ್ಗಡೆ ದ್ವೇಷ ಮಾಡ್ಕೊಂಡು ನೀವು ದ್ವೇಷ ಸಾಧನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಾನೇ ಅನ್ಕೊಂಡೆ ನಿಮ್ಮನ್ನ ಇಲ್ಲೂ ಕರ್ಕೊಂಡು ಬರಲೇಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲೂ ಕರ್ಕೊಂಬಂದಿದ್ದು ನಿಮ್ಮನ್ನ. ಮಾವ, ಇವತ್ತೇ ಸಾಯ್ತೀವೋ ನಾಳಿಕೆ ಸಾಯ್ತೀವೋ ಕಣ್ಮಾವ. ಆದರೆ ನಾವು ಇಷ್ಟಪಡೋರ ಜೊತೆ, ನಮ್ಗೆ ಇಷ್ಟ ಆಗೋರ ಜೊತೆ ಸುಖವಾಗಿದ್ಬಿಡ್ಬೇಕು, ಖುಷಿಯಾಗಿದ್ಬಿಡ್ಬೇಕು ಅಷ್ಟೇನೆ, ಸರಿನಾ? ಅಷ್ಟು ಬಿಟ್ಬಿಟ್ರೆ ಬೇರೆ ಏನೂ ಇಲ್ಲ ಜೀವನ. ಇಷ್ಟೇ ಕಣ್ಮಾವ ಜೀವನ. ಆಗಿದ್ದೆಲ್ಲ ಆಗೋಯ್ತು. ನೀನು ಹೇಳೋದು ನಿಜ ಕಣವ, ನೀನು ಹೇಳೋದು ನಿಜನೇನಿಯ. ಆದರೆ ಏನು ಮಾಡೋಣ, ನನ್ನ ಹೆಂಡ್ತಿ ನನ್ನ ಮಾತು ಏನು ಕೇಳ್ದಿದ್ದಂಗೆ ಎಲ್ಲ ಹಾಳು ಮಾಡಿ ಬೆಂಕಿಗೆ ಇಕ್ಬಿಟ್ಲು ಎಲ್ಲನೂ. ಸುಮ್ಮನೆ ನನ್ನ ಮಾತು ಕೇಳಿದರೆ ಸರಿಯಾಗಿ ಇಂಥ ಗತಿ ಬರ್ತಾ ಇರಲಿಲ್ಲ. ಅಯ್ಯೋ, ಆಗಿದ್ದೆಲ್ಲ ಆಗೋಯ್ತು ಮಾವ. ಎಲ್ಲರೂ ಬದಲಾಯ್ತಾರೆ. ಎಲ್ಲರೂ ಮನುಷ್ಯರೇ ಅಲ್ವಾ? ಇವತ್ತಿದ್ದಂಗೆ ನಾಳೆ ಯಾರು ಇರಲ್ಲ. ಒಳ್ಳೆಯರು ಕೆಟ್ಟರು ಆಯ್ತಾರೆ, ಕೆಟ್ಟರು ಒಳ್ಳೆಯರು ಆಯ್ತಾರೆ ಮಾವ. ನೀವು ಖುಷಿಯಾಗಿರ್ಬೇಕು, ನಿಮ್ಮ ಸಂಸಾರ ಖುಷಿಯಾಗಿರ್ಬೇಕು ಅಷ್ಟೇನೇನಿಯ. ಎಲ್ಲರೂ ಪೊದ್ದು ಬಂದ್ಬಿಟ್ಟು ಸಂಸಾರ ಒಡದ್ಲು ಅಂತ ಹೇಳ್ಬಿಟ್ಟು ಎಷ್ಟು ಸಲ ಮಾತಾಡ್ಬಿಟ್ಟವ್ರೆ. ಆದರೆ ಇವಾಗ ನಾನು ಇವಾಗ ನೋಡಿ ನಿಮ್ಮ ಸಂಸಾರನ ಒಂದು ಮಾಡ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿರ್ಬೇಕು ಮಾವ ಅಷ್ಟೇನೆ. ನಿಮ್ಮ ಮನಸ್ಸಿಗೆ ಪ್ರೀತಿ ಇಲ್ಲವೇ ಇಲ್ಲ ಅನ್ಕೊಂಡಿದ್ದೆ, ಆದರೆ ಇನ್ನೂ ನಿಮ್ಮ ಮನಸ್ಸಿಗೆ ಪ್ರೀತಿ ಐತೆ. ಅದು ನನಗೆ ಚೆನ್ನಾಗಿ ಗೊತ್ತು. ಹೆಂಗವ ಹೋಯ್ತದೆ ಪೊದ್ದು, ಹೆಂಗವ ಹೋಯ್ತದೆ ಪ್ರೀತಿ. ರಾಣಿನ ತುಂಬ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೆ ನಾನು. ನನಗೆ ಒಬ್ಬನೇ ಮಗ, ಅವನು ಪ್ರೀತಿಯಿಂದ ಬೆಳೆಸಿದ್ದೆ. ಇವಾಗ ಎಲ್ಲನೂ ಹೋಗ್ಬೇಕು ಅಂತಂದ್ರೆ ಆಯ್ತದ? ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದೇನೇ ಇಲ್ಲ. ನನ್ನ ಮನ್ಸಿಗಂತೂ ರಾಣಿನೂ ಎಷ್ಟು ಇಷ್ಟಪಟ್ಟಿದ್ದೆ, ಆದರೆ ಅವಳೇ ನನಗೆ ತುಂಬ ಅನ್ಯಾಯ ಮಾಡಿಬಿಟ್ಲು. ಹೇಳಿದ ಮಾತು ಕೇಳಿದ್ದಂಗೆ ಸುಮ್ಮನೆ ಎಲ್ಲ ಹಾಳು ಮಾಡ್ಕೊಬಿಟ್ಲು, ನನ್ನ ಬೀದಿಗೆ ತಂದುಬಿಟ್ಲು. ಅದಕ್ಕೆ ಬೇಜಾರಾಯ್ತಾ ಇದೆ. ಇವತ್ತು ನನ್ನ ಸೊಸೆಗೆ ಎಂಥ ಗತಿ ಬಂದೈತೆ ನೋಡು. ರೀ ಇಂಥ ಮಾತು ಅನ್ಬೇಡಿ, ಕ್ಷಮಿಸ್ಬಿಡಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ರಾಣಿ, ನೀನಿಲ್ಲಿ? ಹ್ಞೂ ಮಾವ, ನೀವೆಲ್ಲ ಬೈದಿದ್ದಕ್ಕೆ ಅತ್ತೆ ಸಾಯ್ಬೇಕು ಅಂತ ಹೇಳ್ಬಿಟ್ಟು ಸಾಯಕ್ಕೆ ಹೋಗಿತ್ತು ಮಾವ. ಅದಕ್ಕೆ ಹೆಂಗೋ ಮಾಡಿ ನಿಮ್ಮ ಸೊಸೆನೆನಿಯ
ಕರ್ಕೊಂಡು ಬಂದು ಬದುಕಿಸಿ ಕರ್ಕೊಂಡು ಬಂದು ನೋಡಿ ನಿಮ್ಮ ಸೊಸೆ ಹಂಗೇನೆ ನಿಮ್ಮ ಹೆಂಡತಿ ನಿಮ್ಮ ಮೊಮ್ಮಗಳು ಎಲ್ಲನೂ ಜೊತೆಗೇನೆ ಸಂಸಾರ ಮಾಡ್ಕೊಂಡವ್ರೆ. ನಾನು ಈ ವಿಷಯನ ನಿಮಗೆ ಅವತ್ತೇ ಹೇಳೋಣ ಅಂತ ಅನ್ಕೊಂಡೆ. ನಿಮ್ಮ ಮನ್ಸ ಪ್ರೀತಿ ಇಲ್ಲ, ಸುಮ್ಮನೆ ಹೇಳ್ಬಿಟ್ಟು ಏನು ಪ್ರಯೋಜನ ಅಂತ ಸುಮ್ಮನೆ ಆದೆ. ಆದರೆ ಇವಾಗ ನೀವೆಲ್ಲ ಕನ್ವರಿಸ್ತಾ ಇದ್ರಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ಮವ ಅತ್ತೆ ಇವಾಗ ಬದಲಾಗವ್ರೆ, ನೀವೇನು ಹೇಳಿದ್ರೆ ಅದು ನೆನೆಯ ಕೇಳ್ತಾರೆ. ನೋಡಿ ಇವಾಗ ಈ ಮನೆಗೆ ಗಂಡಸಿನ ಅಗತ್ಯ ತುಂಬನೇ ಐತೆ. ಮಗ ಅಂತೂ ಇನ್ನು 2-3 ವರ್ಷ ಜೈಲಿಂದ ಬರಲ್ಲ. ಆದರೆ ಈ ಮನೆಗೆ ಎಲ್ಲ ಹೆಣ್ಮಕ್ಳೇನೆಯ ನಿಮ್ಮ ಸೊಸೆ ದುಡಿಯಕ್ಕೆ ಹೋಯ್ತಾವಳೆ, ಸರಿನಾ? ನಿಮ್ಮ ಸೊಸೆ ದುಡ್ಕೊಂಬಂದು ಈಗ ನೋಡಿ ಅತ್ತೆನೂ ಮಗಳೂ ಸಾಕ್ತಾವಳೆ. ಅದಕ್ಕೆ ಈ ಮನೆಗೊಂದು ಗಂಡು ದಿಕ್ಕು ಬೇಕೇ ಬೇಕು, ಇಲ್ಲಾಂದರೆ ನೋಡೋರ್ ಕಣ್ಣು ಚೆನ್ನಾಗಿರಲ್ಲ ಅಲ್ವಾ ಮವ? ಅದಕ್ಕೆ ನೀವು ದಯಮಾಡಿ ಕ್ಷಮಿಸ್ಬಿಟ್ಟು ಎಲ್ಲರ ಜೊತೆನೆ ಖುಷಿಯಾಗಿರಿ. ನಮ್ಮ ಜೊತೆನೆ ಇರು ತಾತ, ನೀನು ಪ್ಲೀಸ್ ತಾತ. ರೀ ನಿಮ್ಮ ಮ್ಯಾಲೆ ನಾನು ಯಾವತ್ತೂ ನೀವು ಹೇಳಿದ ಮಾತು ಮೀರಕ್ಕಿಲ್ಲ ರೀ. ನೀವು ಹೆಂಗೆ ಹೇಳಿದ್ರೆ ಹಂಗೆ ನಾನು ಮಾಡ್ತೀನಿ. ನೀವು ಕಾಲಾಗಿ ತೋರಿಸಿದ್ದು ನಾನು ಕೈಯಾಗಿ ಮಾಡ್ಕೊಂಡು ಹೋಯ್ತೀನಿ ರೀ. ದಯವಿಟ್ಟು ನನಗೆ ಜೀವನ ಏನು ಅಂತ ಅರ್ಥ ಆಯಿತು. ಗಂಡ ಕೂಡ ಬೆಲೆ ಯಾರು ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತಾಯಿತು. ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಕಣ್ರಿ, ತಪ್ಪು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನಾನು ದೂರ ಇಟ್ಬಿಟ್ಟು ನೀವು ಇಂಥ ಶಿಕ್ಷೆನ ಕೊಡಬೇಡ್ರಿ ಇಂಥ ಶಿಕ್ಷೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ರೀ. ನಿಮ್ಮನ್ನು ಬಿಟ್ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರೀ. ನಾನು ಅದಕ್ಕೆ ಸಾಯಕ್ಕೆ ಹೋಗಿದ್ದಿದ್ದು. ದಯವಿಟ್ಟು ನನಗೆ ಕ್ಷಮಿಸ್ಬಿಟ್ಟು ನನ್ನ ಜೊತೆ ಇರ್ರಿ. ನೀನು ಮಾಡಿದ್ದು ತೆಪ್ತಾನೆ. ನಾನು ಎಷ್ಟು ಹೇಳಿದ್ರು ಹೇಳ್ದಿದ್ದಂಗೆ ಮಗ ಅಂತ ಅವನು ಆಳ್ಗೆಡೋಗ್ಬಿಟ್ಟೆ ನೀನಂತೂ. ಹಾಂ, ನನಗಂತೂ ತುಂಬ ಬೇಜಾರು ಮಾಡ್ಬಿಟ್ಟಿದ್ಯಾ ನೀನಂತೂ. ಈಗ ಮತ್ತೆ ಅದೇ ಕೆಲಸ ಮಾಡಿಬಿಟ್ರೆ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅವತ್ತೇ ನೀನು ಸತ್ತೋಗ್ಬಿಡ್ತೀನಿ. ಅದಕ್ಕೆ ಮತ್ತೆ ತಡ್ಕೊಳಕ್ಕಾಗಲ್ಲ ಅಂತಲೇ ನಾನು ಇಷ್ಟು ದೂರ ಬಂದ್ಬಿಟ್ಟಿರೋದು ರೀ. ಸತ್ರುಣವೇನ ಮೇಲೆ ನಾನಂತೂ ನೀವು ಹಾಕಿದ ಗೆರೆನ ದಾಟಾಕಿಲ್ಲ ರೀ. ನೀವು ಹೇಳ್ದಂಗೆ ಕೇಳ್ಕೊಂಡು ಕಾಲು ಕೆಳಗಡೆ ಬಿದ್ದಿರ್ತೀನಿ. ದಯವಿಟ್ಟು ನಾನು ಬಿಟ್ಬಿಟ್ಟು ಹೋಗ್ಬೇಡಿ. ಹಾಂ, ತಪ್ಪಾಯಿತು. ನಾನು ನಿಮ್ಮನ್ನು ಇಷ್ಟಪಟ್ಟೆ ನೀವು ಮದುವೆ ಮಾಡ್ಕೊಂಡಿದ್ದೀನಿ. 4 ಜನ ಆಡ್ಕೊಂಡು ಹೋಗ್ತಾ ಇದ್ರು ಹಾಂ, ನನಗೇನು ಅನ್ನಿಸ್ಲಿಲ್ಲ. ನೀವೊಂದು ಮಾತು ಬೈದ್ರಲ್ಲ, ನಂಗೆ ಅದಕ್ಕೆ ಸತ್ತೋಗ್ಬೇಕು ಅನ್ನಿಸ್ಬಿಡ್ತು. ನಿಮ್ಮನ್ನು ಬಿಟ್ಬಿಟ್ಟು ನನ್ನ ಕೈಲಿ ಬದುಕೋಕ್ಕಾಗಲ್ಲ ರೀ. ನನಗೆ ಕ್ಷಮಿಸ್ಬಿಟ್ಟು ಇಲ್ಲೇನೇ ಇರ್ರಿ. ಹೆಂಗೋ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರೋಣ. ನಾನಿನ್ನೂ ಬದುಕಿದ್ದೀನಿ ರಾಣಿ. ನೀವು ಯಾಕೆ ಕೂಲಿನಲ್ಲಿ ಮಾಡ್ಕೊಂಡು ಹೋಗ್ತೀರಾ? ನಾನು ದುಡ್ದಾಕ್ತೀನಿ ನಿಮಗೆ. ಅಂದರೆ ನೀವು ನಮ್ಮ ಜೊತೆ ಇರೋಕ್ಕೆ ಒಪ್ಕೊಂಡ್ರಾ? ನನ್ನ ಮುದ್ದಿನ ಸೊಸೆ ಪೊದ್ದು ಹೇಳಿದ್ಮೇಲೆ ನಾನು ಒಪ್ಕೊಳ್ದೇ ಇರ್ತೀನ? ನಿನಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಯಾವಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಗೊತ್ತು ಕಣಮ್ಮ ನಿನಗಂತೂ. ಹಾಂ, ಇನ್ನು ನಾನು ಇಲ್ಲಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ನೀನು ನನ್ನನ್ನು ಸರಿಯಾದ ಟೈಮಾಗೆ ಸರಿಯಾದ ಜಾಗಕ್ಕೆ ತಂದು ಸೇರಿಸ್ಬಿಟ್ಟಿದ್ಯಾ. ನನ್ನ ಮೊಮ್ಮಗಳನ್ನ ನೋಡಿ ತುಂಬ ವರ್ಷನೇ ಆಗ್ಬಿಟ್ಟಿತ್ತು. ಇವತ್ತು ನನ್ನ ಸೊಸೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾವಳೆ ಅಂತಂದರೆ ಕೇಳೋಕ್ಕೆ ತುಂಬಾ ನೋವಾಯ್ತದೆ ನನಗಂತೂ. ಇನ್ಮೇಲೆ ನಾನು ದುಡಿದ್ಬಿಟ್ಟು ಇವ್ರನ್ನೆಲ್ಲನೂ ಸಾಕ್ತೀನಿ. ಇನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ ಕಣಮ್ಮ. ನೀನೇ ಇಷ್ಟೆಲ್ಲ ಆಸೆ ಪಟ್ಬಿಟ್ಟು ನಮ್ಮನ್ನು ಒಂದು ಮಾಡಿದ್ಯಾ ಅಂತ ಹೇಳಿದ್ರೆ ನಾನಂತೂ ಒಂದಾಗಿ ಚೆನ್ನಾಗಿ ಬಾಳ್ತೀವಿ. ನಾನು ಹೆಂಡತಿ ಬದಲಾಗಿದ್ದೀನಿ ಅಂತ ಹೇಳ್ತಾವಳಲ್ಲ, ಅಷ್ಟು ಸಾಕು. ನನಗೆ ಇನ್ನೇನು ಬೇಡ. ನಿಂದು ಎಂಥ ಒಳ್ಳೆ ಗುಣ ನಮ್ಮ ನಿಂದು ನಿಮ್ಮ ಮುಂದು ಹಾಲಿನಂಥ ಗುಣ. ಅದಕ್ಕೆ ನಿಮ್ಮ ಸಂಸಾರನೂ ಇವತ್ತು ಹಾಲಿನ ಥರನೇ ಇರೋದು. ಎಲ್ರಿಗೂ ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸ್ತಿರಲ್ಲ. ಆ ಗುಣ ಮಾತ್ರ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ ಆ ಗುಣ. ಅಯ್ಯೋ ಮಾವ, ಎಲ್ಲರೂ ಹೊಗಳಿ ನನ್ನ ಅಟ್ಟು ಕೇಸಿ ಸುಸ್ತು ಮಾಡ್ಬಿಟ್ಟಿದ್ದೀರ ನನ್ನಂತನ್ವೇ. ಸಾಕು ಹೊಗಳಿದೆಲ್ಲ ಸಾಕು. ಪದ್ದು ನೀನು ಒಳ್ಳೆಳು, ನೀನು ಹಾಲಿನಂತಳು, ನೀನು ಜೇನ್ನಂತಳು ಅಂತ ಏನು ಹೇಳ್ಬೇಡಿ. ನಿಮ್ಮ ಸಂಸಾರ ಹಾಲು ಜೇನ್ನಂತೆ ಸುಖವಾಗಿದ್ಬಿಟ್ರೆ ಅಷ್ಟೇ ಸಾಕು ಮಾವ. ನನಗೇನು ಯಾರ ಮೇಲಾದ್ರೂ ದ್ವೇಷನ ಹೇಳಿ? ನೀವೆಲ್ಲ ಸಂಸಾರನೂ ಖುಷಿಯಾಗಿರಬೇಕು. ಅವ್ನು ತಪ್ಪು ಮಾಡೋನೇ ದರ್ಶನ್ನು ಅನುಭವಿಸ್ಬಿಟ್ಟು ಬರ್ತಾನೆ, ಸರಿನಾ? 1-2 ವರ್ಷ ಅಷ್ಟೇ ನೀವು ಬಂದ್ಬಿಡ್ತಾನೆ. ನೀವು ಆರಾಮಾಗೆ ಅತ್ತೆ ಜೊತೆ ಮೊಮ್ಮಗಳ ಜೊತೆ ಸೊಸೆ ಜೊತೆ ಖುಷಿಯಾಗಿರ್ರಿ, ಅಷ್ಟೇ ಸಾಕು. ಏನಾರ ಕಷ್ಟ ಬಂತು ಅಂದರೆ ನನಗೆ ಫೋನ್ ಮಾಡಿ ಮಾವ. ಏನು ತೊಂದರೆ ಆದ್ರೂ ನಾನು ಬಂದ್ಬಿಟ್ಟು ನಿಂತ್ಕೊಂಡಿರ್ತೀನಿ ನಿಮಗೆ. ಸರಿ, ನೀವಂತೂ ಗಂಡ ಹೆಂಡತಿ ಸುಮಾರು ದಿನಗಳಾದ್ಮೇಲೆ ಜೊತೆ ಆಗಿದ್ದೀರಾ. ಕಷ್ಟ ಸುಖ ಇರ್ತದೆ, ಮಾತಾಡ್ಕೊಳ್ಳಿ. ನಾನು ಯಾಕೆ ಇವಾಗ ಶಿವಪೂಜೆ ಕಡಿಮೆ ಇದ್ದಂಗೆ ನಾನು ಹೋಗ್ತೀನಿ. ಅಯ್ಯೋ ಪದ್ದು, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ನೀನೇನೋ ದೊಡ್ಡಳಾಗೋಗ್ಬಿಟ್ಟಿದ್ರೆ ನಿನ್ನ ಕಾಲಿಗೆ ಬಿದ್ದುಬಿಡ್ತಿದ್ದೀನಿ ನಾನು. ತುಂಬ ಥ್ಯಾಂಕ್ಸ್ ನನ್ನ ಸಂಸಾರನ ಒಂದು ಮಾಡಿದ್ದಕ್ಕೆ. ಅಯ್ಯೋ ಅತ್ತೆ, ಅದೆಲ್ಲ ಬಿಡಿ. ಒಂದಿನ ಬರ್ತೀನಿ, ಚೆನ್ನಾಗಿ ಚಿಕನ್ ಮಡಿಕಿ ತಿಂದ್ಬಿಟ್ಟು ನಾನು ಋಣನ ಕಳ್ಕೊಂಡಿವ್ರಂತೆ, ಸರಿನಾ? ಇವಾಗ ನನಗೆ ಟೈಮ್ ಆಗೈತೆ, ನಾನು ಹೋಗ್ತೀನಿ. ನೀವು ಮಾತಾಡ್ಕೊಳ್ಳಿ. ರಾಣಿ, ನಿಜವಾಗೂ ನೀನು ಬದಲಾಗಿದ್ಯಾ ತಾನೇ? ರೀ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ. ತಾತ, ನಾನು ಬದಲಾಗಿದ್ದೀನಿ. ಅಯ್ಯೋ ಮೊಮ್ಮಗಳೇ, ಎಷ್ಟು ದಿನಗಳಾಯಿತೋ ನಿನ್ನಂತೂ ನೋಡಿ. ಸರಿ ರಾಣಿ, ಸರಿ ಆಯಿತು. ನನ್ನ ಸೊಸೆಯಲ್ಲಿ ಕೆಲ್ಸಕ್ಕೆ ಹೋಗೋಳೆ. ನಾಳೆಯಿಂದ ನೀವು ಯಾರು ಕೆಲ್ಸಕ್ಕೆ ಹೋಗ್ಬೇಡ್ರಿ. ನಾನು ಕೆಲ್ಸಕ್ಕೆ ಹೋಗಿ ದುಡ್ಕೊಬಂದು ಹಾಕ್ತೀನಿ. ನಾವೆಲ್ಲ ಖುಷಿಯಾಗಿ ಚೆನ್ನಾಗಿರೋಣ. ಆಯ್ತು ರೀ, ಆಯ್ತು. ತಾತ ನಮ್ಮ ಜೊತೆನೇ ಇರ್ತದೆ. ಹೂ ಮೊಮ್ಮಗಳೇ, ಇನ್ಮೇಲೆ ನಿನ್ನ ಜೊತೆನೇ ಇರ್ತೀನಿ. ಅಜ್ಜಿ, ತಾತ, ಅಮ್ಮ ಎಲ್ಲರ ಜೊತೆ ಖುಷಿಯಾಗಿರ್ತೀನಿ ನಾನು.